ಇದೊಂದು ನಿನ್ನೆ ಹುಲಿಕಲ್ಲು ಘಾಟಿಯಲ್ಲಿ ನಡೆದಂತ ಘಟನೆ ಬಹಳ ದುರಂತಮಯವಾದಂತ ವಿಚಾರ. ಮತ್ತೆ ಆ ಭೂಕುಸಿತ ಬಹಳ ನೋವಾಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಮಳೆ ಇಲ್ಲ ಏನಿಲ್ಲ, ಇಂಥ ಬೇಸಿಗೆಯಲ್ಲಿ ಬಿರು ಬೇಸಿಗೆಯಲ್ಲಿ ಇತ್ತೀಚೆಗೆ ಮಳೆ ಕೂಡ ಬಂದಿಲ್ಲ. ಇಲ್ಲಿ ಹೆಂಗೆ ಅದು ಭೂಕುಸಿತ ಆಯ್ತು? ನಾನು ಕಳೆದ ವಾರ ಒಂದು 8 ದಿವಸದಿಂದ ಅಲ್ಲಿ ಹೋಗಿದ್ದೆ. ನಾನು ಕಾಮಗಾರಿಯ ನೋಡೋದ್ರ ಜೊತೆಗೆ ಅಲ್ಲಿ ದೇವಸ್ಥಾನಕ್ಕೆ ಹೋದ ಆ ಭಾಗದಲ್ಲೆಲ್ಲ ಓಡಾಡಿದ್ವಿ ನಾವು, ನಮ್ಮ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ, ನಮ್ಮ ಟೀಮ್ ಒಂದು 10-12 ಜನ ಹೋಗಿದ್ವಿ ಅಲ್ಲಿ. ನಾವು ನಮ್ಮ ಮಾಸ್ತಿಕಟ್ಟೆಯ ನಮ್ಮ ವಿದ್ಯಾಧರವರೆಲ್ಲ ಹೋಗಿದ್ವಿ ನಾವು. ಆದ್ರೆ ಇದೊಂದು ಅತ್ಯಂತ ನೋವಿನ ಸಂಗತಿ, ಆಮೇಲೆ ಅತ್ಯಂತ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನೋದು ನನಗೊಂದು ಅನುಮಾನ ಇದೆ. ತಾಂತ್ರಿಕವಾಗಿ ಇಷ್ಟು ಮುಂದುವರೆದ ಸಂದರ್ಭದಲ್ಲಿ ಇಂಥ ಬಿರು ಬೇಸಿಗೆ ಯಾವ ಕಾರಣಕ್ಕೂ ಕುಸಿಬಾರದು, ಮಣ್ಣುಗಳು ಕುಸಿಯುವಂಥದ್ದಾಗ್ಲೇನಾಗಲಿ. ಯಾರು ಇಂಜಿನಿಯರ್ಗಳ ಮೇಲೆ ಏನು ಕ್ರಮ ಆಗಿದೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಎಷ್ಟು ಸರಿ ಇದು ಸರಿ ಮಾಡೋವಂಥದ್ದು. ಆಮೇಲೆ ಅದನ್ನು ನೇರವಾಗಿ ಈ ಥರದ ಗುಡ್ಡವನ್ನ, ಇದು ವೆಸ್ಟರ್ನ್ ಘಾಟು, ಸಂಪೂರ್ಣವಾಗಿ ಪಶ್ಚಿಮ ಘಟ್ಟದ ಮಧ್ಯ ಸೆಂಟ್ರಲ್ ಇರುವಂಥ ಈ ಜಾಗನ ಅತ್ಯಂತ ಹುಷಾರಾಗಿ ಮತ್ತು ಅತ್ಯಂತ ವೈಜ್ಞಾನಿಕವಾಗಿ ಮಾಡಬೇಕಾದನ್ನ ಇವರು ಮನ್ಸಿಗೆ ಬಂದಂಗೆ ನೇರವಾಗಿ ಗೋಡೆ ಕಟ್ಟದಂಗೆ ಕಡಿದ್ಬಿಟ್ರೆ ಗುಡ್ಡನ. ಅತ್ಯಂತ ಬಹಳ ದೊಡ್ಡ ಅನಾಹುತ, ಮತ್ತೆ 3 ಜೀವಗಳ ಹಾನಿ ಆಗುವಂಥದ್ದು. ಈ ಥರ ಅವರ ಕುಟುಂಬಗಳಿಗೆ ಬಹಳ ದೊಡ್ಡ ಅನ್ಯಾಯ. ಇಂಜಿನಿಯರ್ಗಳು ಯಾರಿದ್ದಾರೆ ತಾಂತ್ರಿಕ ವಿಭಾಗದವರು, ಅವ್ರು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಮತ್ತೆ ಆ ನೋವುಗಳನ್ನ ಭರಿಸುವಂಥದ್ದು ಬಹಳ ಕಷ್ಟ. ನಾವು ಇವತ್ತು ಅವ್ರು ಹಾವೇರಿಯವರು, ನಮ್ಮ ನಗರದವರು, ಚಿಕ್ಕಪೇಟೆ ಪ್ರಶ್ನೆಯಲ್ಲಿ ಎಲ್ಲೊಂದು ಜೀವ, ಅದು ಜೀವಕ್ಕೆ ಬೆಲೆ ಕಟ್ಟೋದಕ್ಕೆ ಬರೋದಿಲ್ಲ. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಅದೊಂದು ದುರಂತಮಯ ಸನ್ನಿವೇಶ. ಈ ಥರ ಆಗಬಾರ್ದು. ಇನ್ನು ಮುಂದೆ ನಮ್ಮ ಯಾರು ಹೆದ್ದಾರಿ ಆಗ್ಬೋದು, ಬಿಡಿ ಯಾರೇ ಪ್ರಾಧಿಕಾರದವರಾಗ್ಬೋದು, ಮಾಡುವಾಗ ಅತ್ಯಂತ ಗಂಭೀರವಾಗಿ ಅದು ತೀರ್ಥಹಳ್ಳಿ, ಹೊಸನಗರ, ಸಾಗರ ಈ ಪ್ರದೇಶದಲ್ಲಿ, ಅದರಲ್ಲೂ ಇದು ಸಂಪೂರ್ಣ ಪಶ್ಚಿಮ ಘಟ್ಟ, ಇಲ್ಲಿಂದನೇ ಪ್ರಾರಂಭ ಆಗುವಂಥದ್ದು, ಮಧ್ಯದಲ್ಲಿದೆ ಯಾವಾಗಲೂ ಕೂಡ. ಆಮೇಲೆ ಆಗುಂಬೆ ಟೈಪ್ ಅಲ್ಲ ಇದು, ಆಗುಂಬೆ ಅಷ್ಟು ಕಡಿದಾದ ಪ್ರದೇಶ ಅಲ್ಲ. ಆದ್ರೂ ಕೂಡ ಅತ್ಯಂತ ಹುಷಾರಾಗಿ, ಸಂಪೂರ್ಣವಾಗಿ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಮಾಡಬೇಕಾದಂತ ಏನು ಕಾಮಗಾರಿಯ ನೀಲನಕ್ಷೆಯನ್ನು ತಯಾರು ಮಾಡ್ಕೊಂಡು, ಪ್ಲಾನ್ ತಯಾರು ಮಾಡ್ಕೊಂಡು ಕೆಲಸ ಮುಂದಿರ್ಬೇಕು. ಇದು ಒಂದ್ಸರಿ ಆಗಿಲ್ಲ, ಇದು 2-3 ಸರಿ ಇದು ಕುಸಿತ ಆಗಿದೆ, 2-3 ಸರಿ ಇಲ್ಲಿ ಆಗಿದೆ. ಹಿಂದ್ ಕೂಡ ಆ ಮಣ್ಣು ತಂದು ಅಲ್ಲಿಗೆ ಹಾಕ್ತಾರೆ ಅಂತ ನಾನು ನೋಡಿದೆ. ನಾನು ಮಣ್ಣನ್ನು ಮೇಲ್ಗಡೆ ಮಣ್ಣು ತೆಗೆದು ಅಲ್ಲಿಗೆ ಹಾಕ್ತಾರೆ. ಇದು ಎಲ್ಲರೂ ಸಾಧ್ಯನ ಗಟ್ಟಿ ಆಗುತ್ತೆ ಹೇಳ್ರಿ ನೋಡೋಣ. ಎಲ್ಲಾರು ಇದು ಸಾಧ್ಯ ಇಲ್ದಿದ್ ಮಾತು. ನಾನು ಕೇವಲ 1 ವಾರ 15 ದಿವಸದಿಂದ ಹೋಗಿದ್ದೀನಿ. ಹೋಗಿ ಸಂಪೂರ್ಣ ನೋಡ್ಕೊಂಡು ಅಲ್ಲಿ ನಮ್ಮ ಏನು ಈಗ ಇದ್ರದ್ದು ನೀರು ಹೋಗುತ್ತಲ್ಲ, ನಮ್ಮ ವರಾಯಿ, ಚಕ್ರವರಾಯಿ ನೀರು ಹೋಗುವಂತ ಸುರಂಗ ಅಲ್ಲೇ ಮುಂದಿದೆ. ಅಲ್ಲಿ ಕಾವಲುಗಾರರು ಕೂಡ ಇರ್ತಾರೆ. ಆ ಟನಲ್ ಅಲ್ಲಿ ಏನು ಸಿದ್ದಾಪುರಕ್ಕೆ ಹೋಗಿ ಸೇರುತ್ತೆ, ನಮ್ಮ ಹೊಸಂಗಡಿಗೆ ಸೇರುವಂತ ಜಾಗ ಕೂಡ ನಾವು ನೋಡಿದ್ರು. ಅಷ್ಟು ದೊಡ್ಡ ಅವರು ಟನಲ್ ಮಾಡಿದಾಗಲೂ ಈ ತರ ದುರಂತಗಳು ಆಗ್ಲಿಲ್ಲ. ಆದ್ರೆ ಮೇಲ್ಗಡೆ ನೀವು ಸರ್ಫೇಸ್ ಅಲ್ಲಿ ರೋಡ್ ಮಾಡುವಾಗ ಈ ತರ ದುರಂತ ಆಗುತ್ತೆ ಅಂದ್ರೆ ತಾಂತ್ರಿಕ ವಿಭಾಗದವರು ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ. ಆಮೇಲೆ ಇದು ನಮ್ಗೆ ಆಗುಂಬೆ ಘಾಟಿ ಯಾವಾಗಲೂ ತೊಂದರೆ ಆಗುತ್ತೆ. ಡೀಪ್ ಕರ್ವ್ ಅಲ್ಲಿ 16 ಹೇರ್ ಪಿನ್ ಕರ್ವ್ಗಳಿದ್ದ. ಇಲ್ಲಿ ಆತರ ಹೇರ್ ಪಿನ್ ಕರ್ವ್ ಇಲ್ಲ. ದೊಡ್ಡ ಬಸ್ಗಳು, ದೊಡ್ಡ ಲೋಡ್ ಲಾರಿಗಳು ಓಡಾಡದಂತ ಈಗಲೇ ಶತಮಾನಗಳಿಂದ ಓಡಾಡ್ತಾ ಇದ್ದಾವೆ. ಆತರ ಅದನ್ನ ಪದೇ ಇಷ್ಟು ಮುಂದುವರೆದ ಸಂದರ್ಭದಲ್ಲೂ ಕೂಡ ಈ ತರದ ಅವೈಜ್ಞಾನಿಕ ತಾಂತ್ರಿಕವಾಗಿ ಮಾಡುವಂಥದ್ದು, ನೇರವಾಗಿ ಗುಡ್ಡವನ್ನು ಕಡಿಯುವಂಥದ್ದು, ಇವೆಲ್ಲವೂ ಕೂಡ ಇದಕ್ಕೊಂದು ನನ್ನಂದಾಜು ಇತ್ತೀಚೆಗೆ ಆದಂತ ಎಲ್ಲ ಕಾಮಗಾರಿಗಳು, ಮಲೆನಾಡಲ್ಲಿ ತೀರ್ಥಹಳ್ಳಿ ಆಗಿರ್ಬೋದು, ಈ ಭಾಗದಲ್ಲಿ ಕಾಮಗಾರಿಗಳನ್ನ ಒಂದ್ಸರಿ PWD ವಿಭಾಗದವರು ತಾಂತ್ರಿಕ ಹೆಚ್ಚಿನ ಅಲ್ಲ, ಮೊದಲು ನಾನು ಇವ್ರನ್ನ ಕ್ರಮ ಮಾಡಬೇಕು. ಇಂಜಿನಿಯರ್ಗಳು ಯಾರು ಇದನ್ನ ಅಲ್ಲಿ ಇರ್ಬೇಕ್ರಿ ಸ್ಪಾಟ್ ಅಲ್ಲಿ. ಇಂಥ ಕೆಲಸ ಆಗುವಾಗ ಸಂಬಂಧಪಟ್ಟ ಇಂಜಿನಿಯರ್ಗಳು ಆ ಸ್ಪಾಟ್ ಅಲ್ಲಿ ಇರ್ಬೇಕು. ಅವರು ಏನ್ ಮಾಡ್ತಾರೆ ಹೇಳಿ? ಇವ್ರ ಕೆಲಸ ಏನ್ ಹೇಳಿ? ಹಿಂದೆ ಎಲ್ಲ ನೀವೊಂದು ಸಣ್ಣ ಕಾಂಕ್ರೀಟ್ ಹಾಕುವಾಗ, ಒಂದು ಸಣ್ಣ ಮೋರಿ ಮಾಡುವಾಗ ಸ್ಪಾಟ್ ಅಲ್ಲಿ ನಿಂತು ಹಾಕ್ತಾರೆ, ಕ್ವಾಲಿಟಿ ಚೆಕ್ ಮಾಡ್ತಾರೆ, ನೋಡ್ತಾರೆ ಅದನ್ನ. ಇಷ್ಟು ದೊಡ್ಡ ಕಾಮಗಾರಿ ಇಡೀ ನಮ್ಮ ಆಗುಂಬೆ ಘಾಟಿ ಬಂದಾದ್ರೂ ಕೂಡ ಇದು ಘಾಟಿ ಯಾವಾಗ್ಲೂ ಓಪನ್ ಇರ್ತದೆ. ಇದನ್ನೀಗ ನಾವು ಬಂದ್ ಮಾಡಿಸುವಂತ ಹಂತಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ, ನಮ್ಮ ದುರಂತಮಯ ಈ ಏನು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ನವ್ರು ಇದ್ದಾರೆ, ಇಷ್ಟು ದೊಡ್ಡ ಇಂಜಿನಿಯರ್ಗಳಿದ್ದಾರೆ, ಎಗಳು, AWEಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಸೂಪರಿಂಟ್ ಇಂಜಿನಿಯರು, ಚೀಫ್ ಇಂಜಿನಿಯರ್, ಏನ್ ಇವರೆಲ್ಲ ಹುದ್ದೆಗ ಏನ್ರಿ? ತಾಂತ್ರಿಕವಾಗಿ ನೀವು ಯಾವುದೇ ಕಾಮಗಾರಿ ಮಾಡುವಾಗ ಮೊದಲು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡೋಕ್ಕಿಂತ ಮೊದಲು ತಾಂತ್ರಿಕ ಅಪ್ರೂವ್ ಆಗ್ಬೇಕು, ಅದು ಟೆಕ್ನಿಕಲ್ ಅಪ್ರೂವ್ ಆಗ್ಬೇಕು, ಅಡ್ಮಿನಿಸ್ಟ್ರೇಟಿವ್, ಆಮೇಲೆ ತಾನೇ ಫೈನಾನ್ಸಿಯಲ್. ಇದು ಏನಾಗುತ್ತೆ ಈಗ ಉಲ್ಟಾ? ನಂದು ಫೈನಾನ್ಸಿಯಲ್ ಮಾಡ್ಕೊಂಡು ಆಮೇಲೆ ತಾಂತ್ರಿಕವಾಗಿ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ತಗೊಳಕ್ ಹೋಗ್ತಾರೆ. ಆಗಬಾರ್ದು. ಈಗ ಆಗ್ಬಿಟ್ಟಿದೆ. ಈಗ ಅಲ್ಲ, ನಾನ್ ನಿಮ್ಮ ಹತ್ರ, ನಮ್ಮ ಮಾಧ್ಯಮದವ್ರಿಗೆ ನಾನಕ್ಕೆ ಮಲ್ನಾಡಲ್ಲೇ ಹುಟ್ಟಿ ಬೆಳೆದವ್ರು ನಾವು, ಇವೆಲ್ಲ ನೋಡಿದೀವಿ ನಾವು. ಈಗ ನೀವು ಶಿರೂರು ಗುಡ್ಡ ಕುಸ್ತಿದ್ದು ಮಳೆ, ಅತಿಯಾದ ಮಳೆ ಆದಾಗ
ಮುಂಗಾರು ಮಳೆ ಅತ್ಯಂತ ಅಲ್ಲೂ ಕೂಡ ಇದೇ ತರ ಅದೇ ಅವೈಜ್ಞಾನಿಕ. ಎಲ್ಲ ಕಡೆ ನೋಡಿ, ಈಗ ನೇರವಾಗಿ ಕಟ್ ಮಾಡ್ತಾರೆ ಗುಡ್ಡನ, ನೇರವಾಗಿ 90 ಡಿಗ್ರಿ ಕಟ್ ಮಾಡ್ತಾರೆ. ಮಾಡ್ಬೇಕು ಹೇಳಿದ್ದು, ಮಧ್ಯೆ ಸ್ಟೆಪ್ ಮಾಡಿಬಿಟ್ಟು ಮಧ್ಯೆ ಒಂದು ಕಟ್ ಮಾಡಿ ಸ್ಟೆಪ್ ಮಾಡಿ ಮತ್ತೆ ಸ್ಟೆಪ್ ಮಾಡಿ ಕಟ್ ಮಾಡಿ ಮಾಡಿದ್ರೆ, ಅಥವಾ ಸ್ಲೋಪ್ ಆಗಿ ಮಾಡಿದ್ರೆ 45 ಡಿಗ್ರಿ ಅಥವಾ 60 ಡಿಗ್ರಿ ಈ ತರದಲ್ಲಿ ಮಾಡಿದ್ರೆ ಎಷ್ಟೋ ಉತ್ತಮ. ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಇದನ್ನು ಖಂಡಿಸಬೇಕಾಗ್ತದೆ ಮತ್ತು ತನಿಖೆ ಆಗ್ಬೇಕಿದು. ನಾನು ಹೇಳೋದು ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಪಿಡಬ್ಲ್ಯೂಡಿಯ ಹಿರಿಯ ಅಧಿಕಾರಿಗಳು ತಕ್ಷಣ ಇದ್ರ ಬಗ್ಗೆ ಒಂದು ತನಿಖೆ ಮಾಡಿ. ನಾನಂತೂ ಒತ್ತಾಯ ಮಾಡ್ತೀನಿ, ಇದು ನಮ್ಮದೇ ಕ್ಷೇತ್ರ, ಚಿತ್ರಕ್ಷೇತ್ರ, 100 ಸರಿ ಓಡಾಡಿದ್ವಿ, ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ನಾವು. ಎಷ್ಟು ಜನಕ್ಕೆ ಈಗ ತೊಂದರೆ ಆಗ್ತದೆ. ಆಮೇಲೆ 3 ಜೀವಗಳ ಯಾರು ನಾಳೆ ಅವರ ಕುಟುಂಬಕ್ಕೆ ಆಶ್ರಯ ಯಾರು? ಪಾಪ ಕೂಲಿ ಮಾಡಿ ಅವ್ರ ಬದುಕ್ತಾ ಇದ್ದಂಥವ್ರಿಗೆ ಇದಾಗಿದೆ. ಅವರಿಗೆ ಒಂದು ದೊಡ್ಡ ಒಳ್ಳೆ ಪರಿಹಾರ ಕೊಡಬೇಕು. ಅದು ಅಲ್ಲಿ ಎಲ್ಲ ಯಾರು, ನಾನು ಹೇಳೋದು ಮೊದಲು ಡಿಪಾರ್ಟ್ಮೆಂಟ್ ಅವರು ಅದ್ರ ಬಗ್ಗೆ ಯಾರು ಕಾಮಗಾರಿ ಮಾಡಿದ್ದಾರೆ ಅವ್ರನ್ನ ಸೇರಿಸ್ಕೊಂಡು ಡಿಪಾರ್ಟ್ಮೆಂಟ್ ಅವರು, ಸರ್ಕಾರಕ್ಕೆ ಸಂಬಂಧ ಇಲ್ಲ ಇದು. ಸರ್ಕಾರದವ್ರು ಬಂದು PWD ಮಿನಿಸ್ಟರ್ ಆಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳು ಬಂದು ನೋಡುವಂಥದ್ದಲ್ಲ, ಜಿಲ್ಲಾ ಮಂತ್ರಿಗಳಾಗಲಿ ಇದನ್ನ ಮಾಡೋವಂಥದ್ದು. ಯಾರು ಹೊಣೆ ತಾಂತ್ರಿಕ ಒಬ್ಬರು ಅನುಮತಿ ಕೊಟ್ಟಿದ್ದಾರೆ ಅವ್ರು ಹೊಣೆ ಹೊರಬೇಕಾಗ್ತದೆ. ಇದನ್ನ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ. ಒಳ್ಳೆಯರಿದ್ದಾರೆ ಜಿಲ್ಲಾಧಿಕಾರಿಗಳು, ಮಾನವೀಯತೆ ದೃಷ್ಟಿಯಿಂದ ಇದಕ್ಕೊಂದು ಅವ್ರಿಗೊಂದು ಒಳ್ಳೆ ಪರಿಹಾರ ಕೊಡಬೇಕು. ಮತ್ತು ಇನ್ನು ಮುಂದೆ ಈ ಥರದ್ದು ಆಗಬಾರ್ದು. ಎಷ್ಟಾಗಿದ್ದಾವೆ ಈಗ ನಮ್ಮ ತೀರ್ಥಹಳ್ಳಿ ಮತ್ತು ಹೊಸನಗರ ಸಾಗರ ವಿಭಾಗದಲ್ಲಿ ಈ ಥರದ್ದು ಎಷ್ಟು ಸರಿ ಆಗಿದೆ. ಇದು ಇನ್ನು ಮಳೆನೇ ಪ್ರಾರಂಭ ಆಗಿಲ್ಲ. ಅದು ನಮಗೆ ಮುಖ್ಯ ಪ್ರಶ್ನೆ. ಪೂರ್ತಿ ಒಣಗಿರುವಂತ ಸಂದರ್ಭದಲ್ಲಿ ಈ ತರ ಆಗುತ್ತೆ ಅಂದ್ರೆ ಸಂಪೂರ್ಣವಾದಂತ ತಾಂತ್ರಿಕ ವೈಫಲ್ಯ, ಆಮೇಲೆ ಅವೈಜ್ಞಾನಿಕ ಕಾಮಗಾರಿ, ಇವೆಲ್ಲವನ್ನು ಕೂಡ ಅವನು ಕೆಲಸ ಮಾಡಿಸುವಾಗ ತಾಂತ್ರಿಕವಾಗಿ ನಿಪುಣರು ನಿಲ್ಬೇಕಲ್ಲಿ. ಹೇಗೆ ಮಾಡಬೇಕು, ಹೇಗೆ ಕಟ್ ಮಾಡಬೇಕು ಗುಡ್ಡೆಗಳನ್ನ, ಯಾವ ತರದಲ್ಲಿ ಮಣ್ಣನ್ನು ಸಾಗಿಸ್ಬೇಕು, ಇದು ಅರಿವಿದ್ದು ನಿತ್ತು ಮಾಡಿಸ್ಬೇಕು ಹಿರಿಯ ಅಧಿಕಾರಿಗಳು. ಅದರಿಂದ ಇದು ದುರಂತ. ಈಗ ಕಾಂಟ್ರಾಕ್ಟ್ ಕೂಡ ಶಾಸಕರು ರಿಲೇಟಿವ್ ಅನ್ನೋದಲ್ಲ, ಅಲ್ಲ ಅವರು ಶಾಸಕ ರಿಲೇಟಿವ್ ಅಲ್ವಾ ನನಗೆ ಗೊತ್ತಿಲ್ಲ. ಅವ್ರು ಯಾರು ಕಾಂಟ್ರಾಕ್ಟರ್ ಯಾರು ಅನ್ನೋದು ನಾನು ಈಗ ಬರ್ತಾ ಇರೋದ್ರಿಂದ ಗೊತ್ತಿಲ್ಲ ನನಗೆ. ಬಟ್ ಆ ಸ್ಥಳ ನಾನು 4-6 ಬಾರಿ ವಿಸಿಟ್ ಮಾಡಿದ್ದೀನಿ, 4-6 ಬಾರಿ ನೋಡಿದ್ದೀನಿ ನಾನು. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಆ ಕಡೆದು ಬರುವಾಗೆಲ್ಲ, ಸಿದ್ದಾಪುರಕ್ಕೆಲ್ಲ ಹೋಗಿ ಬರುವಾಗೆಲ್ಲ ಅಲ್ಲಿ ನೋಡ್ತೀವಿ ನಾವು, ನೋಡ್ಕೊಂಡ್ ಬರ್ತೀವಿ ನಾವು. ನನಗೆ ಅವತ್ತೇ ಅನುಮಾನ ಆಯ್ತಿದ್ದು. ನಾನು 15-20 ದಿವಸ ಹಿಂದೆ ಹೋಗಿ ನೋಡಿದಾಗಲೇ ನನಗೆ ದೊಡ್ಡ ಅನುಮಾನ ಆಯ್ತು, ಇದು ಮಳೆಗಾಲದಲ್ಲಂತೂ ಏನು ಇದು ಉಳಿಯೋದಿಲ್ಲ ಅಂತೇಳಿ. ಆದ್ರೆ ಮಳೆ ಇನ್ನೂ ಇಲ್ಲೇ ಇಲ್ಲ, ಇಲ್ಲಿ ಮಳೆನೇ ಬಿದ್ದಿಲ್ಲ ಈ ಭಾಗದಲ್ಲಿ. ಇದು ದೊಡ್ಡ ದುರಂತ, ಇದು ಆಗಬಾರ್ದು. ನೋವು. ನಾನು ಮತ್ತೊಮ್ಮೆ ಸಂಬಂಧಪಟ್ಟವರಿಗೆ ಒತ್ತಾಯ ಮಾಡುವಂಥದ್ದು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಕುಟುಂಬಗಳಿಗೆ ರಕ್ಷಣೆ ನಿಲ್ಲಬೇಕು. ಅವರಿಗೆ ಆರ್ಥಿಕ, ಅವರ ಭವಿಷ್ಯ ಮಕ್ಕಳು, ಅವ್ರ ಕುಟುಂಬ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ ಅವ್ರ ಜೊತೆ ನಿಲ್ಲುವಂಥ ಕೆಲಸ ಆಗಬೇಕು.